ನಾವಿವತ್ತು ದ ಆರ್ಫನೇಜ್ ಅನ್ನೋ ಒಂದು ಸ್ಪ್ಯಾನಿಷ್ ನ ಭಯಾನಕವಾದ ಸಿನಿಮಾನ ನೋಡೋದಕ್ಕೆ ಹೋಗ್ತಿದ್ವಿ. ಈ ಸಿನಿಮಾದಲ್ಲಿ ಒಂದು ಆರ್ಫನೇಜ್ ಅಂದ್ರೆ ಅನಾಥಾಶ್ರಮ ಇರುತ್ತೆ. ಆ ಆರ್ಫನೇಜ್ ಅಲ್ಲೇ ನಮ್ಮ ಕಥೆಯ ಹೀರೋಯಿನ್ ಬೆಳಿತಾರೆ. ಅವರು ದೊಡ್ಡವರಾಗಿ ಅವ್ರಿಗೆ ಅಂತ ಒಂದು ಫ್ಯಾಮಿಲಿ ಸಿಕ್ಕಿ ತುಂಬಾನೇ ದುಡ್ಡು ಮಾಡಿ ಅವರು ದೂರ ಉಳಿತಾರೆ ಈ ಆರ್ಫನೇಜ್ ಇಂದ. ಹೀಗಿರ್ಬೇಕಾದ್ರೆ ಒಂದಿನ ಆ ಅನಾಥಾಶ್ರಮನ ಮಾಡ್ತಿದ್ದಾರೆ ಅನ್ನೋ ಒಂದು ಸುದ್ದಿ ನಮ್ಮ ಹೀರೋಯಿನ್ ಕಿವಿಗೆ ಬೀಳುತ್ತೆ. ಆವಾಗ ಹೀರೋಯಿನ್ ಆ ಒಂದು ಆರ್ಫನೇಜ್ ಅನ್ನ ತಗೊಂಡು ಆಲ್ಟರ್ನೇಷನ್ ಮಾಡಿ ಅವಳ ಮನೆಯನ್ನಾಗಿ ಕನ್ವರ್ಟ್ ಮಾಡ್ಕೋತಾಳೆ. ಆಮೇಲೆ ಏನೇನೋ ವಿಚಿತ್ರ ಘಟನೆಗಳು ನಡೆಯುತ್ತೆ. ಮತ್ತೆ ಅವಳ ಮಗನೇ ಅಲ್ಲಿಂದ ಕಾಣೆಯಾಗ್ತಾನೆ. ಅವಳಿಗೆ ಆ ಟೈಮ್ ಅಲ್ಲೇ ಒಂದು ಯೋಚನೆ ಬರುತ್ತೆ, ಅದು ಯಾಕೆ ಈ ಅನಾಥಾಶ್ರಮನ ಮಾರಿದ್ರು, ಅಲ್ಲಿದ್ದಂತಹ ಮಕ್ಕಳೆಲ್ಲ ಏನಾದ್ರು ಅಂತ ಒಂದು ಟ್ವಿಸ್ಟ್ ನ ಹೇಳೋ ಸಿನಿಮಾನೇ ಈ ಸಿನಿಮಾ. ಈ ಮೂವಿಯ ಓಪನಿಂಗ್ ಸೀನ್ ನಲ್ಲೇ ಒಂದು ಆರ್ಫನೇಜ್ ಅನ್ನ ತೋರಿಸ್ತಾರೆ. ಆ ಅನಾಥಾಶ್ರಮದಲ್ಲಿ ಒಂದು ಚಿಕ್ಕ ಹುಡುಗಿ ಇರ್ತಾರೆ. ಅವ್ರ ಹೆಸರು ಲಾರಾ ಅಂತ. ಅವರು ಫ್ರೆಂಡ್ಸ್ ಎಲ್ಲ ಸೇರಿ ಐಸ್ ಪೈಸ್ ಆಡ್ತಾ ಇರ್ತಾರೆ. ಲಾರಾ ಜೊತೆ ಆಟ ಆಡ್ತಾ ಇರೋ ಮಕ್ಕಳು ದೈಹಿಕ ಮತ್ತೆ ಮಾನಸಿಕವಾಗಿ ಅಸ್ವಸ್ಥರಾಗಿರ್ತಾರೆ. ಆದ್ರೂನು ಅವರು ಆಟ ಆಡ್ಕೊಂಡು ಇರ್ತಾರೆ. ಅದೇ ಟೈಮ್ ಅಲ್ಲಿ ಆ ಒಂದು ಅನಾಥಾಶ್ರಮದಲ್ಲಿ ಕೆಲಸ ಮಾಡುವಂತಹ ಒಬ್ರು ಸಿಸ್ಟರ್ಗೆ ಒಂದು ಕಾಲ್ ಬರುತ್ತೆ. ಕಾಲ್ ಮಾಡಿದವರು ನಿಮ್ಮ ಆರ್ಫನೇಜ್ ಅಲ್ಲಿ ಇರುವಂತಹ ಲಾರಾ ಅನ್ನೋ ಹುಡುಗಿ ನಮ್ಗೆ ದತ್ತು ತಗೋಬೇಕು ಅಂತ ಅನ್ಕೊಂಡಿದೀವಿ ಅಂತ ಹೇಳ್ತಾರೆ. ಅದಕ್ಕೇನು ಧಾರಾಳವಾಗಿ ತಗೊಳ್ಳಿ ಅಂತ ಸಿಸ್ಟರ್ ಹೇಳಿದಾಗ ಅವರು ಬಂದು ಕರ್ಕೊಂಡು ಹೋಗ್ಬೇಕಾದ್ರೆ ಹಾಗೆ ಆ ಸೀನ್ ನ ಕಟ್ ಮಾಡಿ ದಿ ಆರ್ಫನೇಜ್ ಅಂತ ಮೂವಿ ನೇಮ್ ನ ತೋರಿಸ್ತಾರೆ. ಹಾಗೆ ಪ್ರೆಸೆಂಟ್ ಕಥೆನ 30 ವರ್ಷದ ನಂತರ ತೋರಿಸ್ತಾರೆ. ಲಾರಾ ತುಂಬಾನೇ ಬೆಳ್ತಿರ್ತಾರೆ. ಅಷ್ಟೇ ಅಲ್ಲದೆ ಒಂದು ಬ್ಯೂಟಿಫುಲ್ ಫ್ಯಾಮಿಲಿ ಕೂಡ ಇರುತ್ತೆ. ಪಕ್ಕದಲ್ಲಿ ಮಲ್ಗಿರೋದು ಅವರ ಹಸ್ಬೆಂಡ್. ಅವರು ಕೂಡ ಒಬ್ರು ಡಾಕ್ಟರ್ ಆಗಿರ್ತಾರೆ. ಯಾಕಪ್ಪ ಮಧ್ಯರಾತ್ರಿಲಿ ಎದ್ರು ಅಂದ್ರೆ ತಮ್ಮ ಮಗ ಸೈಮನ್ ಪಕ್ಕದ ರೂಮ್ ಇಂದ ತುಂಬಾನೇ ಕಿರ್ಚಾಡೋ ಸೌಂಡ್ ಕೇಳ್ತಿರುತ್ತೆ. ಅದಕ್ಕೆ ಅವ್ರ ತಾಯಿ, ಯಾಕೋ ಈ ನಡುರಾತ್ರಿಲಿ ಕಿರ್ಚಿ ಡಿಸ್ಟರ್ಬ್ ಮಾಡ್ತಿದ್ಯಾ, ಎಲ್ಲಿ ನಿನ್ನ ಇಮ್ಯಾಜಿನರಿ ಫ್ರೆಂಡ್ಸ್ ಅಂತ ನಿದ್ದೆಗಣ್ಣಲ್ಲೇ ಕೇಳ್ತಾಳೆ. ಅವ್ರಿವತ್ತು ಬಂದಿಲ್ಲ ಅಂತ ಹೇಳ್ತಾನೆ ಸೈಮನ್. ಯಾಕಂದ್ರೆ ಸೈಮನ್ ಒಬ್ಬ ಜಾಸ್ತಿ ಇಮ್ಯಾಜಿನೇಷನ್ ಮಾಡ್ಕೊಳ್ಳುವಂತ ಹುಡ್ಗ ಆಗಿರ್ತಾನೆ. ಹಾಗಾಗಿನೇ ಆ ತರ ಕೇಳ್ತಾಳೆ. ಸೈಮನ್ ಕೂಡ ಇವಳ ಸ್ವಂತ ಮಗ ಆಗಿರಲ್ಲ. ಲಾರಾ ತರನೇ ಒಂದು ಅನಾಥಾಶ್ರಮದಿಂದ ತಗೊಂಡ್ ಬಂದು ಸಾಕಿರುವಂತ ಹುಡ್ಗ ಆಗಿರ್ತಾನೆ. ಇವನ ಇಮ್ಯಾಜಿನರಿ ಫ್ರೆಂಡ್ಸ್ ಒಬ್ಬ ಪೀಟರ್ಸನ್ ಅಂತ ಮತ್ತೆ ಇನ್ನೊಬ್ಬ ಜಾಕ್ಸನ್ ಅಂತ. ಸೈಮನ್ ನ ಸ್ವಂತ ಮಗನಿಗಿಂತ ಹೆಚ್ಚಾಗಿ ಸಾಕ್ತಿರ್ತಾರೆ ಲಾರಾ. ಆಗ ಮಗನ್ಗೆ ಬುದ್ಧಿವಾದ ಹೇಳ್ತಾರೆ, ನೋಡಪ್ಪ ಈ ತರ ಹೆದರ್ಕೋಬಾರ್ದು, ನಾನ್ ಚಿಕ್ಕ ವಯಸ್ಸಲ್ಲಿ ಒಂಟಿಯಾಗೆ ಬಲ್ಕೋತಿದ್ದೆ, ಆದ್ರೆ ನಾನು ಯಾವಾಗ್ಲೂ ಹೆದರ್ಕೊಂಡಿಲ್ಲ ಅಂತ ಎದುರುಗಡೆ ಇದ್ದ ಒಂದು ಲೈಟ್ ಹೌಸ್ ನಿಂದ ಲೈಟ್ ಬರುತ್ತೆ, ಅದ್ರಿಂದ ನಮ್ಗೆ ತುಂಬಾನೇ ಧೈರ್ಯ ಇರುತ್ತೆ ಅಂತ ಹೇಳ್ತಾರೆ ಲಾರಾ. ಅದಕ್ಕೆ ಸೈಮನ್, ಅದು ಸ್ವಲ್ಪ ಕೆಟ್ಟೋಗಿದೆ, ಯಾವ ಲೈಟು ಬಂದಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಅವ್ರ ತಾಯಿ ಪಕ್ಕದಲ್ಲಿದ್ದ ಅಲಾರಾಮ್ ಕ್ಲಾಕ್ ನ ಆನ್ ಮಾಡಿದಾಗ ಅಲ್ಲಿ ಒಂದು ಲೈಟ್ ಉರಿಯುತ್ತೆ. ಅದಕ್ಕೆ ಅವಳು, ಗೊತ್ತಾಯ್ತಾ, ಚಿಂತೆ ಮಾಡ್ಬೇಡ, ಮಲ್ಕೋ ಅಂತ ಸಮಾಧಾನ ಮಾಡಿ ಮಲ್ಗಿಸ್ತಾಳೆ. ನೆಕ್ಸ್ಟ್ ಸೀನ್ ಏನಪ್ಪಾ ಅಂದ್ರೆ ಆ ಅನಾಥಾಶ್ರಮನ ಮನೆಯಾಗಿ ಕನ್ವರ್ಟ್ ಮಾಡ್ತಾ ಇರ್ತಾರೆ. ಲಾರಾ ಮತ್ತೆ ಅವರ ಹಸ್ಬೆಂಡ್ ಈ ಅನಾಥಾಶ್ರಮನ ತಗೊಳ್ಳೋಕೆ ಡಿಸೈಡ್ ಮಾಡ್ತಾರೆ. ಯಾಕಂದ್ರೆ ಯಾವ್ದೇ ಒಂದು ಮಕ್ಳಿಲ್ದಂತಹ ಕಾರಣ ಆ ಅನಾಥಾಶ್ರಮನ ರನ್ ಮಾಡ್ತಿರೋದಕ್ಕೆ ಆಗ್ತಿರಲ್ಲ ಅಂತ ತಾನು ಬೆಳೆದಿದ್ದಂತಹ ಅನಾಥಾಶ್ರಮವನ್ನ ತಾವೇ ತಗೊಳ್ಳೋಕೆ ಮುಂದಾಗ್ತಾರೆ. ಅದನ್ನೇ ಮನೆಯಾಗಿ ಕನ್ವರ್ಟ್ ಮಾಡ್ತಿರ್ತಾರೆ. ಅದೇ ಸೀನ್ ನಲ್ಲಿ ಲಾರಾ ಮತ್ತೆ ಡಾಕ್ಟರ್ ಇಬ್ರು ಸಹ ಪಿಯೋನಾನ ಬಾರಿಸ್ತಿರ್ತಾರೆ. ಆ ಸಂದರ್ಭದಲ್ಲಿ ಲಾರಾ ಅವ್ರ ಗಂಡನ್ನ ಕೇಳ್ತಾರೆ, ಸೈಮನ್ ಗೆ ಓವರ್ ಆಗಿ ಇಮ್ಯಾಜಿನೇಷನ್ ಮಾಡ್ಕೊಳ್ಳೋ ಪ್ರಾಬ್ಲಮ್ ಇದೆ, ಅದ್ರ ಬಗ್ಗೆ ನೀವು ತಲೆನೇ ಕೆಡಿಸ್ಕೋತಿಲ್ಲ ಅಂತ ಲಾರಾ ಹೇಳ್ತಾಳೆ. ಅದಕ್ಕೆ ಅವನ್ ಹೇಳ್ತಾನೆ, ಇದೆಲ್ಲ ಮಕ್ಳಿಗೆ ನಾರ್ಮಲ್ ಆದ ವಿಷಯ, ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬೇಡ ಅಂತ ಅವನ್ ಹೇಳ್ತಾನೆ. ಅವನೇ ಇನ್ನೊಂದ್ 3 ವರ್ಷ ಆಗೋ ಅಷ್ಟ್ರಲ್ಲಿ ಸರಿಯಾಗಿ ಹೋಗ್ತಾನೆ ಅಂತ ಹೇಳ್ತಿರ್ಬೇಕಾದ್ರೆ ಸೈಮನ್ ಅಲ್ಲಿಗೆ ಎಂಟ್ರಿ ಕೊಡ್ತಾನೆ. ಅವನು, ಬನ್ನಿ ಇವತ್ತು ನನ್ ಜೊತೆ ಆಟ ಆಡೋಕೆ ಅಂತ ಕರೀತಾರೆ. ಅದಕ್ಕೆ ತಂದೆ, ಯಾಕೋ ಇವತ್ತು ನಿನ್ನ ಇಮ್ಯಾಜಿನರಿ ಫ್ರೆಂಡ್ಸ್ ಬಂದಿಲ್ವಾ ಅಂತ ಕೇಳಿದಾಗ, ಇಲ್ಲ ಅವರು ಇವತ್ತು ಊರಿಗೆ ಹೋಗಿದ್ದಾರೆ, ಅದಕ್ಕೆ ನೀವೇ ನನ್ ಜೊತೆ ಆಟ ಆಡಕ್ ಬರ್ಬೇಕು ಅಂತ ಹೇಳ್ತಾನೆ. ಅದಕ್ಕೆ ಲಾರಾ ಅವನ್ನ ಕರ್ಕೊಂಡು ಹೊರಗಡೆ ಹೋಗ್ತಾಳೆ. ಆ ಒಂದು ಆರ್ಫನೇಜ್ ಸಮುದ್ರದ ಪಕ್ಕದಲ್ಲೇ ಇರುತ್ತೆ. ಅಲ್ಲಿಗೆ ಹೋಗೋಣ ಅಂತ ಸಮುದ್ರದ ಕಡೆ ಹೋಗ್ತಿರ್ತಾರೆ. ಹೋಗ್ತಾ ಹೋಗ್ತಾ ಒಂದು ಕತೆ ಹೇಳ್ತಾರೆ. ಏನಪ್ಪಾ ಅಂದ್ರೆ, ನಾವು ಈ ಅನಾಥಾಶ್ರಮದಲ್ಲಿದ್ದಾಗ ಟ್ರೆಷರ್ ಅಂತ ಒಂದು ಆಟ ಆಡ್ತಿದ್ವಿ.
ಅದು ಹೇಗಂದ್ರೆ ನಮ್ ಕಾಯಿನ್ಸ್ ನ ಬಚ್ಚಿಡ್ಬೇಕು, ಅದಕ್ಕೆ ಕ್ಲೂಗಳನ್ನ ಹೇಳ್ತಿದ್ರು. ಆವಾಗ ನಾವ್ ಅದನ್ನ ಹುಡ್ಕೊಂಡು ಬರ್ತಿದ್ವಿ. ಆ ಕಾಯಿನ್ ನ ಸಮುದ್ರದ ಪಕ್ಕದಲ್ಲಿ ಇರುವಂತಹ ಗುಹೆಯಲ್ಲಿ ಬಚ್ಚಿಡ್ತಿದ್ವಿ ಅಂತ ಹೇಳ್ತಾನೆ. ಅದಕ್ಕೆ ಸೈಮನ್, ಅಮ್ಮ ನಾನ್ ಹೋಗಿ ಈ ಗುಹೆ ಒಳಗಡೆ ನೋಡ್ಕೊಂಡ್ ಬರ್ತೀನಿ ಅಂತ ಹೇಳಿದಾಗ ಅವನ್ ಕೈಯಲ್ಲಿ ಟಾರ್ಚ್ ನ ಕೊಟ್ಟು ಕಳಿಸ್ತಾಳೆ. ಈ ಕಡೆ ಲಾರಾ ಸಮುದ್ರದಲ್ಲಿರ್ಬೇಕಾದ್ರೆ ಕಪ್ಪೆ ಚಿಪ್ಪುಗಳನ್ನ ಆಯ್ದು ಒಂದು ಬಕೆಟ್ ಗೆ ಹಾಕ್ತಿರ್ತಾಳೆ. ಸೈಮನ್ ಇನ್ನು ಬಂದಿಲ್ವಲ್ಲ ಅಂತ ಗುಹೆ ಒಳಗಡೆ ಹೋದಾಗ ಒಳಗಡೆ ತನ್ ಮಗ ಇನ್ನೊಬ್ರು ಜೊತೆ ಮಾತಾಡ್ತಾ ಇರೋ ಹಾಗೆ ಫೀಲ್ ಮಾಡ್ತಾಳೆ. ಅವಳು ಸೈಮನ್ಗೆ ಇಮ್ಯಾಜಿನೇಷನ್ ಡಿಸೀಸ್ ಇದ್ದಿದ್ರಿಂದ ಇದನ್ನ ಅವಳು ನೆಗ್ಲೆಕ್ಟ್ ಮಾಡ್ತಾಳೆ. ಹತ್ರ ಹೋಗಿ ಯಾರ ಜೊತೆ ಮಾತಾಡ್ತಿದ್ಯಾ ಅಂತ ಕೇಳಿದಾಗ ನಂಗೆ ಒಬ್ಬ ಹೊಸ ಫ್ರೆಂಡ್ ಸಿಕ್ಕಿದಾನೆ ಅಮ್ಮ, ಥಾಮಸ್ ಅಂತ ಹೇಳ್ತಾನೆ. ಆಮೇಲೆ ಲಾರಾ ಜೊತೆ ಸೈಮನ್ ಬರ್ತಾನೆ. ಲಾರಾ ಆಯ್ದಿಟ್ಟಿದಂತಹ ಕಪ್ಪೆ ಚಿಪ್ಪನ್ನ ದಾರಿ ಉದ್ದಕ್ಕೂ ಸೈಮನ್ ಒಂದೊಂದಾಗಿ ಹಾಕೊಂಡ್ ಬರ್ತಾನೆ. ಅದಕ್ಕೆ ತಾಯಿ ಯಾಕೆ ಈ ತರ ಎಲ್ಲ ಮಾಡ್ತಿದ್ಯಾ ಅಂತ ಕೇಳ್ತಾಳೆ. ಥಾಮಸ್ಗೆ ನಮ್ಮನೆ ದಾರಿ ಗೊತ್ತಿಲ್ವಲ್ಲ ಅಮ್ಮ, ಅದಕ್ಕೆ ನಾನು ಈ ತರ ಹಾಕ್ತಿದ್ದೀನಿ ಅಂತ ಹೇಳ್ತಾನೆ. ಅದಕ್ಕೆ ನಗ್ತಾ ಅವ್ರು ಬಂದು ಮನೆ ಒಳಗಡೆ ಹೋಗ್ತಾರೆ. ಆ ನೈಟ್ ತುಂಬಾನೇ ಜೋರು ಮಳೆ ಬರುತ್ತೆ. ಕಾಲಿಂಗ್ ಬೆಲ್ ಹೊಡೆದಾಗ ಲಾರಾ ಹೋಗಿ ನೋಡ್ತಾಳೆ. ಅಲ್ಲಿ ಒಬ್ರು ವಯಸ್ಸಾಗಿರೋ ಆಂಟಿ ನಿಂತಿರ್ತಾರೆ. ಆ ಆಂಟಿಗೆ ಲಾರಾ ನಿಮ್ಗೆ ಏನ್ ಬೇಕು ಅಂತ ಕೇಳಿದಾಗ ನಿಮ್ ಮನೇಲಿ ಸೈಮನ್ ಅಂತ ಒಂದು ಹುಡುಗ ಇದ್ದಾನಲ್ವಾ, ಅವನ್ ಬಗ್ಗೆ ನಂಗೆ ಫುಲ್ ಡೀಟೇಲ್ಸ್ ಗೊತ್ತು ಅಂತ ಹೇಳಿದಾಗ ಒಳಗಡೆ ಬನ್ನಿ ಅಂತ ಕರೀತಾಳೆ. ಸೋಫಾ ಮೇಲೆ ಕೂತ್ಕೊಂಡು ಮಾತಾಡ್ತಿರ್ಬೇಕಾದ್ರೆ ಆ ಆಂಟಿ ಕೇಳ್ತಾರೆ, ಇದು ಅನಾಥಾಶ್ರಮ ಅಲ್ವಾ? ಅದಕ್ಕೆ ಲಾರಾ, ಹೌದು ಇದು ಅನಾಥಾಶ್ರಮನೇ, ನಾನ್ ಇಲ್ಲೇ ಬೆಳೆದಿದ್ದು, ಇದನ್ನ ಮಾರ್ತಾರೆ ಅನ್ನೋ ವಿಷಯ ನನ್ ಕಿವಿಗ್ ಬಿತ್ತು, ಅದಕ್ಕೆ ನಾನೇ ತಗೊಂಡೆ. ಜೊತೆಗೆ ನನ್ ಗುರಿ ಏನಂದ್ರೆ 4-5 ಮಾನಸಿಕ ಮತ್ತೆ ದೈಹಿಕವಾಗಿ ಅಸ್ವಸ್ಥ ಹೊಂದಿರುವಂತಹ ಮಕ್ಕಳನ್ನ ದತ್ತು ತಗೊಂಡು ಸಾಕ್ಬೇಕು ಅನ್ನೋದು. ಮನೆಯಲ್ಲ ಆಲ್ಟರ್ನೇಷನ್ ಆಯ್ತಾ ಅಂತ ಆ ಮುದುಕಿ ಕೇಳ್ತಾಳೆ. ಅದಕ್ಕೆ ಲಾರಾ, ಏನ್ ಬಂದಾಗಿಂದ ಈ ಬಿಲ್ಡಿಂಗ್ ಬಗ್ಗೆನೆ ಕೇಳ್ತಿದ್ದೀರಾ ನೀವು? ಸೈಮನ್ ಬಗ್ಗೆ ತಾನೇ ಹೇಳೋಕ್ ಬಂದಿದ್ದು, ಅದನ್ನ ಹೇಳಿ ಅಂದಾಗ ಯಾ ಅಂತ ಹೇಳಿ ಹಾಸ್ಪಿಟಲ್ ಫೈಲ್ಸ್ ನ ತೆಗಿತಾರೆ. ಅವನ್ಗೆ ಒಂದು ಕಾಯಿಲೆ ಇದೆ, ನಾವೇ ಅವನ್ನ ಕ್ಯೂರ್ ಮಾಡ್ತೀವಿ, ಅವನ್ನ ಕಳಿಸ್ತೀರಾ ಅಂತ ಕೇಳಿದ್ಕೆ ಲಾರಾ ನನ್ನ ಹಸ್ಬೆಂಡ್ ಏನೇ ಡಾಕ್ಟರ್, ಅವರೇ ಅವನ್ನ ನೋಡ್ಕೋತಾರೆ ಅಂತ ಹೇಳಿ ಕಳಿಸ್ತಾಳೆ. ಆಮೇಲೆ ಸೈಮನ್ ರಿಪೋರ್ಟ್ಸ್ ನ ಓದ್ತಾಳೆ. ಸೈಮನ್ಗೆ HIV ಪಾಸಿಟಿವ್ ಅಂತ ಇರುತ್ತೆ. ಅದರಿಂದ ತುಂಬಾ ನೊಂದ್ಕೊಂಡು ಸೈಮನ್ಗೆ ಅವನು ದತ್ತು ಮಗ ಅನ್ನೋ ವಿಷಯ ಅವನ್ಗೆ ಗೊತ್ತಿಲ್ಲ. ಅವನ್ ಒಂದು ವಯಸ್ಸಿಗೆ ಬಂದಾಗ ಹೇಳೋಣ ಅಂತ ಅನ್ಕೋತಾಳೆ. ಅದನ್ನ ಆ ಮನೆಯ ಒಂದು ಡ್ರಾಯರ್ ಅಲ್ಲಿ ಇಟ್ಟು ತುಂಬಾನೇ ಜೋಪಾನವಾಗಿ ಆ ಕೀನ ಇಟ್ಕೋತಾಳೆ. ರೂಮ್ ಅಲ್ಲಿ ಮಲಗಿರುವಂತಹ ಸೈಮನ್ ನ ನೋಡಿ ತುಂಬಾನೇ ನೊಂದ್ಕೋತಾಳೆ. ಯಾಕಂದ್ರೆ ಸೈಮನ್ ಅಂದ್ರೆ ಅವಳಿಗೆ ತುಂಬಾನೇ ಇಷ್ಟ ಇರುತ್ತೆ. ಇನ್ನೊಂದ್ ಕಡೆ ಗಿಲ್ಟಿ ಫೀಲ್ ಕೂಡ ಕಾಡ್ತಾ ಇರುತ್ತೆ. ಇದನ್ನೆಲ್ಲ ಸೈಮನ್ ನಿಂದ ಮರೆ ಮಾಡಿಸ್ತಿದೀವಿ ಅಂತ ಹಾಗೆ ನೋಡ್ಕೊಂಡ್ ಬಂದು ಮಲ್ಕೊಂಡ್ ಚೆನ್ನಾಗಿ ನಿದ್ದೆ ಮಾಡ್ಬೇಕಾದ್ರೆ ಸಡನ್ ಆಗಿ ಒಂದು ಸೌಂಡ್ ಬರುತ್ತೆ. ಅದನ್ನ ನೋಡ್ಕೊಂಡು ಕಿಟಕಿನಲ್ಲಿ ನೋಡ್ತಾಳೆ. ಅಲ್ಲಿ ಒಂದು ಗ್ಯಾರೇಜ್ ಕಾಡುತ್ತೆ. ಆ ಗ್ಯಾರೇಜ್ ಅಲ್ಲಿ ಅನಾಥಾಶ್ರಮದಲ್ಲಿ ಬಳಸಿದಂತಹ ಹಳೆ ವಸ್ತುಗಳೆಲ್ಲ ಅಲ್ಲಿರ್ತವೆ. ಅದೇ ಟೈಮ್ ಅಲ್ಲಿ ಅಲ್ಲಿಗೆ ಬಂದಿದ್ಲಲ್ಲ ಆಂಟಿ, ಅವಳು ಒಂದು ಹಾರೆಯನ್ನ ಹಿಡ್ಕೊಂಡು ಹೀರೋಯಿನ್ ರೂಮ್ ಅಲ್ಲೇ ಇದ್ದಾಳೆ. ಇದನ್ನ ನೋಡಿ ತುಂಬಾನೇ ಹೆದ್ರುಕೊಂಡು ಹೋಗಿ ಗಂಡನ್ನ ಕರ್ಕೊಂಡ್ ಬರ್ತಾಳೆ. ಆದ್ರೆ ಆ ಆಂಟಿ ಓಡೋಗಿರ್ತಾರೆ. ಅದನ್ನ ನೋಡಿ ಗಂಡ ಬಿಡು ಹೋದ್ಲಲ್ಲ ಆರಾಮಾಗಿರು ಅಂತ ಸಮಾಧಾನ ಮಾಡ್ತಾರೆ. ಒಳಗಡೆ ಕರ್ಕೊಂಡ್ ಹೋಗ್ತಾರೆ. ನೆಕ್ಸ್ಟ್ ಡೇ ಸೀನ್ ಅಲ್ಲಿ ಡೋರ್ ಓಪನ್ ಮಾಡಿದಾಗ ಕಪ್ಪೆ ಚಿಪ್ಪುಗಳೆಲ್ಲ ಗುಡ್ಡೆ ಆಗಿ ಮನೆ ಮುಂದೆ ಇರ್ತವೆ. ನಿನ್ನೆ ಸೈಮನ್ ಒಂದೊಂದಾಗಿ ಹಾಕೊಂಡ್ ಬಂದಿದ್ದು ಎಲ್ ನೋಡಿದ್ರೆ ಒಟ್ಟಿಗೆ ಇದೆಯಲ್ಲ ಅಂತ ಯೋಚನೆ ಮಾಡ್ತಿರ್ತಾಳೆ. ಅದೇ ಟೈಮ್ ಅಲ್ಲಿ ಮನೆ ಒಳಗಡೆ ಮ್ಯೂಸಿಕ್ ಸೌಂಡ್ ಕೇಳುತ್ತೆ. ಹಾಗೆ ಡೋರ್ ನ ಯಾರೋ ರಪ್ ಅಂತ ಬಡದ್ ಹಾಗೆ ಕೇಳಿಸುತ್ತೆ. ಯಾರೋ ಮನೆ ಒಳಗಡೆ ಬಂದಿದ್ದಾರೆ ಅನ್ನೋ ಸೀನ್ ಇಲ್ಲಿ ಕ್ರಿಯೇಟ್ ಆಗುತ್ತೆ. ಹಾಗೆ ಒಳಗಡೆ ನಮ್ ಹೀರೋಯಿನ್ ಬಂದು ಎಂಬ್ರಾಯ್ಡರಿ ವರ್ಕ್ ಮಾಡ್ತಿರ್ತಾಳೆ. ಮುಂದೆ ಸೈಮನ್ ಒಂದು ಬುಕ್ ಓದ್ತಿರ್ತಾನೆ. ಆ ಸ್ಟೋರಿನಲ್ಲಿ ಒಬ್ರು ಸತ್ತೋಗಿರೋ ಹಾಗೆ ಬರ್ದಿರ್ತಾನೆ. ಅದಕ್ಕೆ ಲಾರಾ, ಎಲ್ರಿಗೂ ವಯಸ್ಸಾಗುತ್ತೆ, ವಯಸ್ಸಾದ್ಮೇಲೆ ಸತ್ ಹೋಗ್ತಾರೆ ಅಂತ ಹೇಳ್ತಾಳೆ. ಅದಕ್ಕೆ ಸೈಮನ್, ಇಲ್ಲ ನಂಗೆ ಸಾವೇ ಬರಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಹೇಗೆ ಅಂತ ಕೇಳಿದಾಗ, ನಾನು 6 ವರ್ಷದಿಂದನೂ ನನ್ ಇಮ್ಯಾಜಿನರಿ ಫ್ರೆಂಡ್ಸ್ ನ ನೋಡ್ತಿದ್ದೀನಿ, ಅವರು ಅವಾಗಿಂದನೂ ಹಾಗೆ ಇದ್ದಾರೆ, ಹಾಗೆ ನಾನು ಅಲ್ವಾ ಅಂತ ಹೇಳ್ತಾನೆ. ಅದಕ್ಕೆ ಲಾರಾ, ಇವನ್ ಇಮ್ಯಾಜಿನೇಷನ್ ಅಲ್ಲಿ ಇರೋದ್ರಿಂದ ಹೀಗೆ ಆಡ್ತಿರ್ತಾನೆ ಅಂತ ಸೈಲೆಂಟ್ ಆಗ್ತಾಳೆ. ನೆಕ್ಸ್ಟ್ ಸೈಮನ್ ಒಂದು ಡ್ರಾಯಿಂಗ್ ನ ಮಾಡ್ತಿರ್ತಾನೆ. ಆ ಡ್ರಾಯಿಂಗ್ ನಲ್ಲಿ ಕೆಲವು ಗೊಂಬೆಗಳನ್ನ ಬಿಡಿಸ್ತಿರ್ತಾನೆ. ಲಾರಾ, ಇವರೆಲ್ಲ ಯಾರು ಅಂತ ಕೇಳಿದಾಗ ಸೈಮನ್, ಇವರೆಲ್ಲ ನನ್ ಫ್ರೆಂಡ್ಸ್ ಅಂತ ಹೇಳ್ತಾನೆ. ನಿನ್ ಫ್ರೆಂಡ್ಸ್ ಎಲ್ಲ ಏನ್ ಮಾಡ್ತಿದ್ದಾರೆ ಅಂತ ಕೇಳಿದಾಗ, ನನ್ ಜೊತೆ ಟ್ರೆಷರ್ ಗೇಮ್ ಆಡ್ತಾ ಇದ್ದಾರೆ ಅಂತ ಹೇಳ್ತಾನೆ. ಹಾಗೆ ಹೇಳಿ, ಬನ್ನಿ ಅಮ್ಮ ನಾವು ಕೂಡ ಆಟ ಆಡೋಣ ಅಂತ ಹೇಳಿ ಕೆಲವು ಬಾಕ್ಸ್ ಗಳನ್ನ ತಗೊಂಡ್ ಬರ್ತಾನೆ. ಅವುಗಳನ್ನ ಓಪನ್ ಮಾಡಿ ನೋಡಿದಾಗ ಸೈಮನ್ ತಿಂದು ಬಿಸಾಕಿರುವಂತಹ ಒಂದು ಚಾಕ್ಲೇಟ್ ಕವರ್ ಇರುತ್ತೆ ಆ ಡಬ್ಬದಲ್ಲಿ. ಅದ್ರ ಕೆಳಗೆ ಒಂದು ಡಬ್ಬ ಇರುತ್ತೆ, ಅದ್ರಲ್ಲಿ ಕಾಯಿನ್ಸ್ ಇರುತ್ತೆ ಅಂತ ನೋಡಿದಾಗ ಅದ್ರಲ್ಲಿ ಬರೀ ಹಲ್ಗಳು ಮಾತ್ರ ಇರುತ್ತೆ. ಅದಕ್ಕೆ ಲಾರಾ, ಏನಪ್ಪಾ ಇದು ಅಂತ ಕೇಳ್ತಾಳೆ.
ಅದಕ್ಕೆ ಸೈಮನ್ ಈಗ ಆಲ್ರೆಡಿ ಗೇಮ್ ಸ್ಟಾರ್ಟ್ ಆಗಿದೆ, ಈ ಹಲ್ಗಳನ್ನ ಇಡೋ ಜಾಗ ಯಾವುದು ಅಂತ ಹೇಳು ಅಂತ ಕೇಳ್ತಾನೆ. ಆಗ ಲಾರಾ ಒಂದು ಡಬ್ಬನ ತೋರಿಸ್ತಾಳೆ, ಅದ್ರಲ್ಲಿ ಮರಳಿರುತ್ತೆ. ಅದನ್ನ ಲಾರಾಗೆ ಹೇಳಿದಾಗ ತೋಟದಲ್ಲಲ್ವಾ ಮರಳಿರೋದು, ಬಾ ತೋಟಕ್ಕೆ ಹೋಗೋಣ ಅಂತ ತೋಟಕ್ಕೆ ಕರ್ಕೊಂಡು ಹೋಗ್ತಾಳೆ. ಅಲ್ಲಿ ನೋಡಿದಾಗ ಆ ಮರಳಲ್ಲಿ ಒಂದು ಕಲ್ಲಿರುತ್ತೆ. ಆ ಕಲ್ಲು ಎಲ್ಲಿರುತ್ತೆ ಅಂತ ನೋಡಿದಾಗ ಲಾಸ್ಟ್ ಅಲ್ಲಿ ಆ ಕಲ್ಲು ಮನೆಯಲ್ಲೇ ಇರುತ್ತೆ. ಆ ಕಲ್ಗಳನ್ನ ತೆಗೆದು ನೋಡಿದಾಗ ಒಂದು ರೆಕ್ಕೆ ಪುಕ್ಕ ತರ ಇರುತ್ತೆ. ಇದು ಚರ್ಚ್ ಅಲ್ವಾ ಅಂತ ನೋಡಿದಾಗ ಆ ಚರ್ಚ್ ಗೆ ಹೋಗಿ ನೋಡಿದಾಗ ಅಲ್ಲಿ ಒಂದು ಕೀ ಸಿಗುತ್ತೆ. ಆ ಕೀದು ಡ್ರಾಯರ್ ನಲ್ಲಿ ಹೋಗಿ ತೆಗೆದು ನೋಡಿದಾಗ ಅಲ್ಲಿ ರಿಪೋರ್ಟ್ ಇರ್ತಿರೋ ಜಾಗ, ಆಮೇಲೆ ಅಲ್ಲಿಂದ ಕಾಯಿನ್ಸ್ ಗಳು ಬೀಳುತ್ತೆ. ಅದಕ್ಕೆ ಸೈಮನ್, ಅಮ್ಮ ಥ್ಯಾಂಕ್ಸ್, ನೀವು ನಂಗೆ ತುಂಬಾ ಹೆಲ್ಪ್ ಮಾಡಿದ್ರಿ ಅಂತ ಹೇಳ್ತಾನೆ. ಅದಕ್ಕೆ ಲಾರಾ ಕೋಪದಲ್ಲಿ, ನಾನ್ ನಿಂಗೆ ಸುಳ್ಳು ಹೇಳ್ಬೇಡ ಅಂತ ಹೇಳಿಲ್ವಾ, ಯಾರ್ ನಿಂಗೆ ಕೀನ ಓಪನ್ ಮಾಡಕ್ ಹೇಳಿದ್ದು ಅಂತ ಬೈತಾಳೆ. ಅದಕ್ಕೆ ಸೈಮನ್, ನಾನೆಲ್ಲ ಸುಳ್ಳು ಹೇಳ್ತಿರೋದು, ನೀವು, ನಾನ್ ನಿಜವಾಗ್ಲೂ ನಿಮ್ ಮಗನೇ ಅಲ್ಲ ಅಂತ ಕೋಪ ಮಾಡ್ಕೊಂಡು, ನಮ್ಮ ಅಪ್ಪ ಅಮ್ಮ ಆಲ್ರೆಡಿ ಸತ್ತೋಗಿದ್ದಾರೆ, ನಾನು ಕೂಡ ಬೇಗ ಸಾಯ್ತೀನಿ, ಆದ್ರೆ ನೀವು ಈ ವಿಷಯನ ನನ್ನಿಂದ ಮುಚ್ಚಿಡ್ತಿದ್ದೀರಾ ಅಂತ ಹೇಳಿದಾಗ ಅವ್ರ ತಾಯಿ ಲಾರಾ ತುಂಬಾನೇ ನೊಂದ್ಕೊಂಡು, ಈ ವಿಷಯನ ನಿಂಗೆ ಯಾರು ಹೇಳಿದ್ದು ಅಂತ ಕೇಳಿದಾಗ, ನನ್ ಹೊಸ ಫ್ರೆಂಡ್ ಥಾಮಸ್ ಎಲ್ಲಾನು ಹೇಳಿದಾನೆ, ನೀವೇ ಚೀಟರ್ಸ್, ಲಯರ್ಸ್ ಅಂತ ಹೇಳಿ ಅಲ್ಲಿಂದ ಆಚೆ ಹೊರಡೋಗ್ತಾನೆ. ನೆಕ್ಸ್ಟ್ ಸೀನ್ ನಲ್ಲಿ ಅಪ್ಪ ಅಮ್ಮ ಇಬ್ರು ಕೂತ್ಕೊಂಡು ಇದನ್ನ ಯಾವತ್ತಿದ್ರು ನಿಂಗೆ ಹೇಳ್ತಿದ್ವಿ, ಅದು ಅಲ್ಲದೆ ನೀನ್ ಸಾಯಲ್ಲ, ಅದ್ಕಾಗೋ ಟ್ರೀಟ್ಮೆಂಟ್ ನ ನಾವು ಕೊಡಿಸ್ತೀವಿ ಅಂತ ಹೇಳ್ತಾರೆ. ನೀವೇನೋ ಹೇಳ್ತಿದ್ದೀರಾ, ಆದ್ರೆ ನೀವು ದೊಡ್ಡ ತಪ್ಪನ್ನೇ ಮಾಡ್ತಿದ್ದೀರಾ ಅಂತ ಹೇಳಿ ಅಲ್ಲಿಂದ ಎದ್ದೋಗ್ತಾನೆ ಸೈಮನ್. ನೆಕ್ಸ್ಟ್ ಆ ಮನೇಲಿ ಒಂದು ಪಾರ್ಟಿ ನಡೀತಿರುತ್ತೆ. ಅಲ್ಲಿ ಅನಾಥ ಮಕ್ಕಳನ್ನ ದತ್ತು ತಗೊಳ್ಳೋಕೆ ತುಂಬಾ ಮಕ್ಕಳನ್ನ ಅವರು ಕರ್ಸಿರ್ತಾರೆ. ಪಾರ್ಟಿ ತುಂಬಾನೇ ಜೋರಾಗಿ ನಡೀತಿರುತ್ತೆ. ಆದ್ರೆ ಸೈಮನ್ಗೆ ಅದ್ರಲ್ಲಿ ಇಂಟ್ರೆಸ್ಟೇ ಇರಲ್ಲ. ಹಾಗಾಗಿ ಲಾರಾ ಅವನ್ನ ನೋಡೋಕೆ ಬರ್ತಾಳೆ. ಇಲ್ಲಿ ಕೆಳಗಡೆ ಪಾರ್ಟಿ ನಡೀತಿದೆ, ಅಲ್ಲಿಗೆ ಹೋಗೋಣ ಅಂದಾಗ ನನ್ ಫ್ರೆಂಡ್ ಥಾಮಸ್ ಹೇಳ್ತಿದ್ದಾನೆ, ನಮ್ ಮನೇಲಿ ನಮ್ಗೆ ಗೊತ್ತಿಲ್ಲದೆ ಇರೋ ಒಂದು ರೂಮ್ ಇದೆಯಂತೆ, ಬನ್ನಿ ಅಲ್ಲಿಗೆ ಹೋಗೋಣ ಅಂತ ಹೇಳ್ತಾನೆ. ಅದಕ್ಕೆ ಲಾರಾ, ಇಮ್ಯಾಜಿನರಿ ಫ್ರೆಂಡ್ಸ್ ಇಂದ ನೀನ್ ತುಂಬಾನೇ ಹಾಳಾಗ್ತಿದ್ಯಾ, ಇವತ್ತೊಂದಿನ ಆದ್ರೂ ಸರಿಯಾಗಿರು ಅಂತ ಹೇಳ್ತಾಳೆ. ಅದಕ್ಕೆ ಕೋಪ ಮಾಡ್ಕೊಂಡು ಲಾರಾ ಕೈಯಲ್ಲಿರೋ ಕೇಕ್ ನ ತೆಗೆದು ಬಿಸಾಕ್ತಾನೆ. ಕೋಪ ಬಂದಂತಹ ಲಾರಾ ಸೈಮನ್ ಕೆನ್ನಿಗೆ ಒಂದು ಏಟ್ ಹೊಡಿತಾರೆ. ಅಲ್ಲಿಂದ ಕೋಪಿಸ್ಕೊಂಡು ಮನೆ ಬಿಟ್ಟು ಆಚೆ ಹೊರಟೋಗ್ತಾನೆ. ಸೈಮನ್ ಆಗ ಕೆಳಗಡೆ ಇರ್ಬೋದು ಅಂತ ಹುಡುಕ್ಬೇಕಾದ್ರೆ ಒಂದ್ ಹುಡುಗ ವಿಚಿತ್ರ ಮಾಸ್ಕ್ ಹಾಕೊಂಡಿರ್ತಾನೆ. ಕೆಳಗಡೆನೂ ಇಲ್ವಲ್ಲ ಅಂತ ಲಾರಾ ಮನೆಯಲ್ಲೆಲ್ಲ ಹುಡುಕ್ತಿರ್ತಾಳೆ, ಆದ್ರೆ ಎಲ್ಲೂ ಕೂಡ ಇರಲ್ಲ. ಸೈಮನ್ ಇಲ್ಲಿ ಒಂದು ಚಿಕ್ಕ ಡೋರ್ ಇರುತ್ತೆ, ಅಲ್ಲೂ ಕೂಡ ಹೋಗಿ ನೋಡ್ತಾಳೆ, ಬಟ್ ಅಲ್ಲೂ ಇರಲ್ಲ. ಹೀಗೆ ಹುಡುಕ್ಬೇಕಾದ್ರೆ ಆ ವಿಚಿತ್ರ ಮಾಸ್ಕ್ ಹುಡುಗ ಸಡನ್ ಆಗಿ ಇವಳು ಮುಂದೆ ಬರ್ತಾನೆ. ಇವನೇ ಸೈಮನ್ ಇರ್ಬೋದಾ ಅಂತ ಅವನ್ ಮಾಸ್ಕ್ ಗೆ ಕೈ ಹಾಕ್ಬೇಕಾದ್ರೆ ಆ ಹುಡುಗ ಅವಳನ್ನ ತಳ್ಳಿಬಿಡ್ತಾನೆ. ಅವಳು ಅಲ್ಲಿಂದ ಬಾತ್ರೂಮ್ ನ ವಾಶ್ ಟಬ್ ಮೇಲೆ ಬಿದ್ದೋಗ್ತಾಳೆ. ಹಾಗೆ ಅವಳಿಗೆ ಅಲ್ಲಿ ಕೈ ಸಿಕ್ಕಾಕೊಳ್ಳುತ್ತೆ. ಆಗ ಆ ಹುಡುಗ ಆ ಬಾಗಿಲ್ ಬೀಗನ ಹಾಕೊಂಡು ಹೊರಟೋಗ್ತಾನೆ. ಈ ಕಡೆ ತಂದೆ ಮತ್ತೆ ತಂದೆ ಫ್ರೆಂಡ್ಸ್ ಎಲ್ಲ ಸೈಮನ್ ನ ಹುಡುಕ್ತಿರ್ತಾರೆ. ಅವರು ಅಲ್ಲಿಂದ ಆಚೆ ಬಂದು ಮತ್ತೆ ಹುಡುಕ್ತಾಳೆ. ಆಗ ಅವಳಿಗೆ ಹುಚ್ಚೆ ಹಿಡ್ದಂಗಾಗುತ್ತೆ. ಸೈಮನ್ ಮೇಲಿರೋ ಪ್ರೀತಿಯಿಂದ ಹೀಗಾಗಿರ್ತಾಳೆ. ಆವಾಗ ಬೀಚ್ ಹತ್ರ ಸೈಮನ್ ನಿಂತಿರೋದು ಅವಳಿಗೆ ಕಾಣಿಸುತ್ತೆ. ಹಿಂದೆ ಹೋಗ್ಬೇಡ ಹೋಗ್ಬೇಡ ಅಂತ ಕೂಗ್ತಿರ್ತಾಳೆ. ಅವನ್ ಆದ್ರೂನು ಆ ಗುಹೆ ಒಳಗಡೆ ಹೋಗ್ತಿರೋ ಹಾಗೆ ಕಾಣಿಸುತ್ತೆ. ಹಾಗೆ ಹೋಗಿ ನೋಡಿದ್ರೆ ಅಲ್ಲಿ ಯಾರು ಕೂಡ ಇರಲ್ಲ. ಅದನ್ನ ಅವ್ರ ಹಸ್ಬೆಂಡ್ ಗೆ ಹೇಳ್ತಾರೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಲಾರಾಗೆ ನಿನ್ನೆ ಬಿದ್ದಿರೋದ್ರಿಂದ ಏಟ್ ಆಗಿರುತ್ತಲ್ಲ, ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ಸೋಕೆ ಅಂತ ಕರ್ಕೊಂಡ್ ಬಂದಿರ್ತಾರೆ ಅವ್ರ ಹಸ್ಬೆಂಡ್ ಹಾಸ್ಪಿಟಲ್ಗೆ. ಆಗ ಅಲ್ಲಿಗೆ ಒಬ್ರು ಲೇಡಿ ಪೊಲೀಸ್ ಬಂದು, ನಿಮ್ ಮನೆ ಬೀಚ್ ಅಲ್ಲೆಲ್ಲ ಹುಡುಕಿದ್ವಿ, ಎಲ್ಲೂ ಇಲ್ಲ, ನಿಮ್ಗೆ ಯಾರ ಮೇಲಾದ್ರೂ ಡೌಟ್ ಇದ್ಯಾ ಅಂತ ಕೇಳಿದಾಗ, ಹಾ ಮೊನ್ನೆ ಒಂದು ಆಂಟಿ ಬಂದಿದ್ರು, ಅವ್ರು ಬಂದೋದಾಗಿಂದ ಹಿಂಗೆಲ್ಲ ಆಗ್ತಿದೆ, ಅವ್ರ ಮೇಲೆ ನಂಗೆ ಡೌಟ್ ಇದೆ ಅಂತ ಹೇಳ್ತಾಳೆ. ನೆಕ್ಸ್ಟ್ ಡೇ ಡಿಸ್ಚಾರ್ಜ್ ಮಾಡ್ಕೊಂಡು ಮನೆಗ್ ಬಂದಾಗ ಅವಳು ತುಂಬಾನೇ ನೊಂದ್ಕೊಂಡು ಅಳ್ತಾ ಇರ್ತಾಳೆ. ಅವಳು ಗಂಡನ ಹತ್ರ ಸಮಾಧಾನನೇ ಮಾಡೋಕಾಗಲ್ಲ. ಆಗ ಅವ್ರ ಹಸ್ಬೆಂಡ್ ಅವನ್ ಕತ್ತಲಿರೋ ಲಾಕೆಟ್ ನ ಅವಳ ಕೈಗೆ ಕೊಟ್ಟು, ಇದು ಲಕ್ಕಿ ಲಾಕೆಟ್, ನಮ್ಮ ಅಜ್ಜಿ ಕೊಟ್ಟಿದ್ದು, ನಾನ್ ಯಾವತ್ತು ಸೈಮನ್ ನ ಕರ್ಕೊಂಡ್ ಬರ್ತೀನೋ ಆವತ್ತು ನಾನು ಇದನ್ನ ನಿನ್ನಿಂದ ತಗೋತೀನಿ ಅಂತ ಹೇಳಿ ಅಲ್ಲಿ ತನಕ ಇದನ್ನ ನೀನೇ ಹಾಕು ಅಂತ ಹೇಳ್ತಾನೆ. ಅವಳು ತುಂಬಾನೇ ಡಿಪ್ರೆಷನ್ ಗೆ ಹೋಗ್ತಾಳೆ. ಹಾಗೆ ಅವಳು ಮಲ್ಕೊಂಡಿರ್ಬೇಕಾದ್ರೆ ಅವಳ ಕನ್ಸಲ್ಲಿ ಸೈಮನ್ ಸಮುದ್ರದ ಒಳಗಡೆ ಹೋಗ್ತಾ ಇರೋ ತರ, ಹಾಗೇನೆ ಅವನು ಕರಿತಾ ಇರೋ ತರ, ಹಾಗೆ ಇಡೀ ಮನೆಯಲ್ಲಿ ಸುತ್ತಾಡ್ತಿರ್ತಾಳೆ. ಏನೇನೋ ಅಮಾನುಷವಾದಂತಹ ಘಟನೆಗಳು ಅಲ್ಲಿ ನಡೀತಾ ಇರುತ್ತೆ. ಹಾಗೆ ಒಂದು ಗೋಡೆಗೆ ಕಿವಿ ಕೊಟ್ಟು ಕೇಳಿದಾಗ ಅಲ್ಲಿ ಯಾರೋ ಗೋಡೆನ ಬಡಿತಾ ಇರೋ ತರ ಅವಳಿಗೆ ಕೇಳಿಸುತ್ತೆ. ಆವಾಗ ಅವಳ ವರ್ತನೆಯನ್ನ ನೋಡಿ ಅವಳ ಗಂಡ ಇವಳಿಗೆ ಸ್ವಲ್ಪ ರಿಲ್ಯಾಕ್ಸ್ ಬೇಕು ಅಂತ ಹೇಳಿ ಒಂದು ಕೌನ್ಸಿಲಿಂಗ್ ಸೆಂಟರ್ ಗೆ ಅವಳನ್ನ ಕಳಿಸ್ತಾರೆ. ಅಲ್ಲಿ ಅವಳ ರೀತಿ ಮನಸ್ಥಿತಿನಲ್ಲೇ ಇರೋರ್ ಜೊತೆ ಕೂತ್ಕೊಂಡು ಡಿಸ್ಕಸ್ ಮಾಡ್ತಿರ್ತಾರೆ. ಲಾರಾ ನಡೆದಂತಹ ಎಲ್ಲಾ ವಿಷಯವನ್ನ ಹೇಳ್ತಾ, ಈಗ್ಲೂ ಕೂಡ ನನ್ ಮಗ ಕಾಣಿಸ್ತಿದ್ದಾನೆ ಅಂತ ಹೇಳ್ತಾಳೆ. ಅದಕ್ಕೆ ಅಲ್ಲಿದ್ದಂತಹ ಒಂದು ಲೇಡಿ, ನನ್ ಮಗ ಸತ್ತೋಗಿ 2 ವರ್ಷ ಆಯ್ತು, ಆದ್ರೂ ನಂಗೂ ಇವಾಗ್ಲೂ ಕಾಣಿಸ್ಕೊತಾನೆ ಅಂತ ಹೇಳ್ತಾರೆ. ಹಾಗೆ ಇನ್ನೊಬ್ರು ಕೂಡ ಅದೇ ರೀತಿ ಹೇಳ್ತಾರೆ. ಇದರಿಂದ ಲಾರಾಗೆ ಕೋಪ ಬಂದ್ಬಿಡುತ್ತೆ. ನನ್ ಮಗ ಏನ್ ಸತ್ತೋಗಿಲ್ಲ, ಅವನು ಕಳ್ದೋಗಿದ್ದಾನೆ ಅಷ್ಟೇ ಅಂತ ಹೇಳಿ ಅಲ್ಲಿಂದ ಎದ್ದೋಗ್ಬಿಡ್ತಾಳೆ.
ಸೈಮನ್ ತಂದೆ ಕೂಡ ಸೈಮನ್ ನ ಹುಡ್ಕೋಕೆ ತುಂಬಾ ಟ್ರೈ ಮಾಡ್ತಿರ್ತಾರೆ. ಆದ್ರೆ 6 ತಿಂಗಳಾದ್ರೂ ಕೂಡ ಯಾವುದೇ ಕ್ಲೂ ಸಿಗಲ್ಲ. ಇದರಿಂದ ಅವರು ಕೂಡ ಡಿಪ್ರೆಷನ್ ಗೆ ಹೋಗ್ತಾರೆ. ಗಂಡ ಹೆಂಡತಿ ಇಬ್ರು ಸಹ ನೆಕ್ಸ್ಟ್ ಡೇ ಹೀಗೆ ಔಟಿಂಗ್ ಗೆ ಅಂತ ಹೋಗ್ತಾ ಇರ್ಬೇಕಾದ್ರೆ ಕಾರ್ಲಿ ಅದೇ ಸಂದರ್ಭದಲ್ಲಿ ಕನ್ನಡಿಲಿ ನೋಡಿದ್ರೆ ಆ ಒಂದು ಲೇಡಿ ನಿಮ್ ಜೊತೆ ಮಾತಾಡ್ಬೇಕು, ನಿಲ್ಸಿ, ಕಾರ್ ನಿಲ್ಸಿ ಅಂತ ಫಾಲೋ ಮಾಡ್ಬೇಕಾದ್ರೆ ಎದುರುಗಡೆಯಿಂದ ಒಂದು ವ್ಯಾನ್ ಬಂದು ಆಕಸ್ಮಿಕವಾಗಿ ಗುದ್ದಿ ಹೊರಟೋಗುತ್ತೆ. ಅವ್ರ ಕೈಯಲ್ಲಿದ್ದಂತಹ ಒಂದು ಮಗುನ ಹಿಡ್ಕೊಂಡಂತ ಒಂದು ಗಾಡಿ ಇರುತ್ತೆ. ಅದ್ರಲ್ಲಿ ತಮ್ಮ ಮಗ ಸೈಮನ್ ಇರ್ಬೋದಾ ಅಂತ ಹುಡುಕ್ಬೇಕಾದ್ರೆ ಹಾಗೇನೆ ಆ ಲೇಡಿ ಕೂಡ ಬದುಕಿದಾರ ಅಂತ ಅವ್ರ ಹಸ್ಬೆಂಡ್ ನೋಡಿ ಅವರು ಸತ್ತೋಗಿರ್ತಾರೆ. ಆ ಗಾಡಿನಲ್ಲಿ ಸೈಮನ್ ಇರ್ಬೋದಾ ಅಂತ ಹುಡುಕ್ತಿರ್ಬೇಕಾದ್ರೆ ಮತ್ತು ಪಾರ್ಟಿನಲ್ಲಿ ಒಂದು ಹುಡುಗ ಮಾಸ್ಕ್ ಹಾಕೊಂಡ್ ಬಂದಿರ್ತಾನಲ್ಲ, ಅದೇ ತರ ಒಂದು ಗೊಂಬೆ ಇದೆ. ಹಾಗೇನೆ ಕತ್ತಲ್ಲಿ ಒಂದು ವೆಶಲ್ ಕೂಡ ಇದೆ. ಇದನ್ನ ನೋಡ್ತಾಳೆ ಲಾರಾ. ಇನ್ನು ಈ ಕಡೆ ಆ ಲೇಡಿ ಬಂದಿರ್ತಾರಲ್ಲ, ಆಕೆ ಬದುಕಿದಾಳ ಇಲ್ವಾ ಅಂತ ಹಸ್ಬೆಂಡ್ ನೋಡ್ಬೇಕಾದ್ರೆ ಅವರು ಸತ್ತೋಗಿದ್ದಾರೆ ಅಂತ ಕನ್ಫರ್ಮ್ ಮಾಡ್ತಾರೆ. ನೆಕ್ಸ್ಟ್ ಡೇ ಪೊಲೀಸ್ ಲೇಡಿ ಇದ್ರಲ್ಲ, ಅವರು ಲಾರಾನ ನೋಡೋಕಂತ ಬರ್ತಾರೆ. ಅವರು ಆ ಲೇಡಿ ಇದಾರಲ್ಲ, ಅವ್ರ ಮನೇಲಿದ್ದಂತಹ ಕೆಲವು ಡೀಟೇಲ್ಸ್ ಗಳನ್ನ ತಗೊಂಡ್ ಬರ್ತಾರೆ. ಅದರಲ್ಲಿ ಹಳೆ ಟೇಪ್ ರೆಕಾರ್ಡ್ ಮತ್ತೆ ಒಂದು ಫೋಟೋ ಇರುತ್ತೆ. ಲಾರಾ ಚಿಕ್ಕ ವಯಸ್ಸಲ್ಲಿ ಆಟ ಆಡ್ತಿರ್ಬೇಕಾದ್ರೆ ಮಕ್ಳ ಜೊತೆ ಇದ್ದಂತಹ ಫೋಟೋ ನೋಡಿ ಆ ಕನ್ನಡಿ ಮುದುಕಿ ಫೋಟೋನ ನೋಡಿ ಅವರು ನಾನ್ ಹೋದ್ಮೇಲೆ ಇಲ್ಲಿಗೆ ಬಂದಿರ್ಬೋದು, ಹಾಗೇನೆ ಅಲ್ಲಿ ಸತ್ರಲ್ಲ ಆ ಸಿಸ್ಟರ್, ಅವ್ರ ನೇಮ್ ಪೆನಗಲ್ ಅಂತ ಹೇಳಿ ಶಾಕ್ ಆಗ್ತಾರೆ. ಆ ಲೇಡಿ ಪೊಲೀಸ್ ಬ್ಯಾಕ್ ಗ್ರೌಂಡ್ ಎಲ್ಲಾನು ಹೇಳ್ಬೇಕಾದ್ರೆ ಆ ಹಳೆ ಕ್ಯಾಸೆಟ್ ಗಳನ್ನ ಪ್ಲೇ ಮಾಡ್ತಾಳೆ. ಅದ್ರಲ್ಲಿ ಆ ಸಿಸ್ಟರ್ ಒಬ್ರು ಸಿಸ್ಟರ್ ಆಗಿದ್ರು ಕೂಡ ಒಂದು ಮಗುಗೆ ಬೈ ಮಿಸ್ ಆಗಿ ಜನ್ಮ ನೀಡ್ಬಿಡ್ತಾರೆ. ಆ ಮಗು ಮುಖ ತುಂಬಾನೇ ವಿಕಾರವಾಗಿರುತ್ತೆ. ಅದಕ್ಕೆ ಅವ್ರಿಗೆ ಮಾಸ್ಕ್ ಹಾಕಿ ಒಳಗೊಳಗಡೆನೆ ತುಂಬಾನೇ ಮುದ್ದಾಗಿ ಸಾಕ್ತಾ ಇರ್ತಾಳೆ. ಆ ಸಂದರ್ಭದಲ್ಲಿ ಎಲ್ಲಾ ಫ್ರೆಂಡ್ಸ್ ಜೊತೆ ಆಟ ಆಡ್ತಿರ್ಬೇಕಾದ್ರೆ ಅವನ್ ಫ್ರೆಂಡ್ಸ್ ಅದೇ ಬೀಚ್ ಪಕ್ಕದಲ್ಲಿರೋ ಗುಹೆ ಒಳಗಡೆ ಕಳ್ಸಿ ನಿಂಗೆ ಧೈರ್ಯ ಇದ್ರೆ ಮಾಸ್ಕ್ ಇಲ್ದೆ ಆಚೆ ಬಾ ಅಂತ ಹೇಳಿದಾಗ ಅವನು ಆಚೆ ಬರೋದೇ ಇಲ್ಲ. ಅವನು ಒಳಗಡೆನೆ ಸತ್ತೋಗಿರ್ತಾನೆ. ಅವನ ಹೆಸರು ಥಾಮಸ್ ಅಂತ. ಅದನ್ನ ಕೇಳಿ ಲಾರಾಗೆ ತುಂಬಾನೇ ಶಾಕ್ ಆಗುತ್ತೆ. ಓ, ಇದ್ಯಾಕೋ ಸರಿ ಬರ್ತಿಲ್ಲ, ನನ್ ಮಗನ್ ಜೊತೆ ಥಾಮಸ್ ಆತ್ಮ ಮಾತಾಡಿದೆ, ಇದ್ಯಾಕೋ ಸರಿ ಬರ್ತಿಲ್ಲ ಅಂತ ತುಂಬಾ ಅಮಾನುಷವಾದದ್ದು ಏನೇನೋ ನಡೀತಿದೆ ಅಂತ ಅನ್ಕೋತಾಳೆ. ನೆಕ್ಸ್ಟ್ ಡೇ ದೆವ್ವ ಓಡಿಸುವಂತ ಒಬ್ಳು ಮಹಿಳೆಯನ್ನ ಕರೆಸ್ತಾಳೆ ಮನೆಗೆ. ಅವರು ಮನೆ ಒಳಗಡೆ ಬಂದು ಎಲ್ಲಾ ವಿಷಯನು ಕೇಳ್ಕೊಂಡು ಎಲ್ಲಾ ವಿಷಯವನ್ನ ಅನಾಲಿಸಿಸ್ ಮಾಡಿ ಅವಳು ಸೈಮನ್ ಯೂಸ್ ಮಾಡ್ತಿರೋ ಯಾವ್ದಾದ್ರು ವಸ್ತು ಕೊಡಿ ಅಂತ ಕೇಳ್ತಾಳೆ. ಅವಳು ಒಂದು ಗೊಂಬೆನ ಕೊಡ್ತಾಳೆ. ಅದ್ರ ಜೊತೆ ಸ್ವಲ್ಪ ಮಾತಾಡಿ ಅದನ್ನ ಹಿಡ್ಕೊಂಡು ಹಾಗೇನೆ ಆ ಲೇಡಿ ಒಂದು ರೂಮ್ ಇರುತ್ತೆ. ಇದ್ಯಾವುದು ಅಂದ್ರೆ ಆ ಅನಾಥ ಮಕ್ಕಳದ್ದಂತಹ ರೂಮ್. ಅದು ಇವಾಗ ಅಸ್ತ ವ್ಯಸ್ತ ಆಗಿರುತ್ತೆ. ಒಳಗಡೆ ಹೋಗಿ ನೋಡಿದಾಗ ಅಲ್ಲಿ ಮಕ್ಕಳು ಅಳ್ತಾ ಇರೋ ಸೌಂಡ್ ಕೇಳುತ್ತೆ. ಅದನ್ನ ಮಾನಿಟರ್ ಮೂಲಕ ಲಾರಾ ಮತ್ತೆ ಅವರ ಹಸ್ಬೆಂಡ್ ಹಾಗೇನೆ ಲೇಡಿ ಪೊಲೀಸ್ ನೋಡ್ತಿರ್ತಾರೆ. ಅವ್ರಿಗೂ ಕೂಡ ಆ ಸೌಂಡ್ ಕೇಳ್ತಿರುತ್ತೆ. ಆ ಸೌಂಡ್ ಗೆ ಸಿಸ್ಟಮ್ ಎಲ್ಲ ಟ್ರ್ಯಾಕ್ ಆಗುತ್ತೆ. ಆ ಲೇಡಿ ಆಚೆ ಬಂದು ಲಾರಾ ಜೊತೆ ನಾನೊಂದು ಡಾರ್ಕ್ ವರ್ಲ್ಡ್ ಗೆ ಹೋಗಿದ್ದೆ, ಅಲ್ಲಿ ತುಂಬಾನೇ ಮಕ್ಕಳು ಅಳ್ತಾ ಇದ್ರು ಅಂತ ಹೇಳ್ತಾಳೆ. ಅದಕ್ಕೆ ಲಾರಾ ನನ್ ಮಗ ಸೈಮನ್ ನ ನೋಡಿದ್ರ ಅಂತ ಕೇಳ್ತಾಳೆ. ಅದಕ್ಕೆ ಆ ಲೇಡಿ ಅದಕ್ಕೆ ತುಂಬಾನೇ ಟೈಮ್ ಬೇಕಾಗುತ್ತೆ ಅಂತ ಹೇಳ್ತಾಳೆ. ಅದಕ್ಕೆ ಲಾರಾ ಹಸ್ಬೆಂಡ್ ಇಲ್ಲ, ನೀವು ದುಡ್ಡು ಕಿತ್ಕೊಳ್ಳೋಕೋಸ್ಕರ ಹೀಗೆ ಮಾಡ್ತಿದ್ದೀರಾ ಅಂತ ಹೇಳ್ತಾರೆ. ಅದಕ್ಕೆ ಪಕ್ಕದಲ್ಲಿರುವಂತಹ ಲೇಡಿ ಪೊಲೀಸ್ ಕೂಡ ಅದೇ ತರನೇ ಹೇಳಿ ಆಚೆ ಹೊರಟೋಗ್ತಾರೆ. ಅವಾಗ ಲಾರಾ ಆ ಲೇಡಿ ಹತ್ರ ಹೋಗಿ ಹಾಗಾದ್ರೆ ನನ್ ಮಗನ್ನ ಕಾಪಾಡೋಕೆ ಆಗಲ್ವಾ ಅಂತ ಕೇಳ್ತಾಳೆ. ಅದಕ್ಕೆ ನೀನ್ ಧೈರ್ಯವಾಗಿರು, ಏನೋ ಒಂದ್ ಮಾಡೋಣ ಅಂತ ಹೇಳಿ ಅವಳು ಅಲ್ಲಿಂದ ಹೊರಟೋಗ್ತಾಳೆ. ನಾವು ಬೇರೆ ಕಡೆ ಹೋಗೋಣ ಅಂತ ಗಂಡ ಹೇಳಿದಾಗ ಇಲ್ಲ, ಮಗ ಇಲ್ದೆ ಹೇಗ್ ಹೋಗೋದು ಅಂತ ಹೇಳಿ ಅಲ್ಲೇ ಉಳ್ಕೊಂಡಿರ್ತಾರೆ. ಹೀಗೆ ಹತ್ತತ್ರ 1 ವರ್ಷ ಆಗುತ್ತೆ. ಆವಾಗ ಒಂದಿನ ಅವ್ರಿಗೆ ಒಂದು ಕ್ಲೂ ಸಿಗುತ್ತೆ. ಅವಳು ಒಂದು ರೂಮ್ ಗೆ ಹೋದಾಗ ಅದ್ ಯಾವ ರೂಮ್ ಅಂದ್ರೆ ಆ ಲೇಡಿ ಬಂದು ಹೋಗಿದ್ರಲ್ಲ ಅದು, ಅಲ್ಲಿ ಕಿಟಕಿ ಗಾಜು ಒಡೆದು ಚೂರಾಗುತ್ತೆ. ಅಲ್ಲಿ ಒಳಗಡೆ ಒಂದು ಫೋಟೋದಲ್ಲಿ ಅವಳು ಸೈಮನ್ ಮತ್ತೆ ಅವಳ ಗಂಡ ಇರುವಂತಹ ಫೋಟೋ ಕಾಣಿಸುತ್ತೆ. ಆಗ ಅವಳಿಗೆ ಗೊತ್ತಾಗುತ್ತೆ ಇದು ಟ್ರೆಜರ್ ಹಂಟ್ ಗೇಮ್ ಅಂತ. ಅವಳ ಆಲ್ಬಮ್ ಲಿ ಆ ಫೋಟೋ ಇರುತ್ತೆ. ಅದನ್ನ ನೋಡಿದ್ರೆ ಅಲ್ಲೊಂದು ರೋಸ್ ಇದೆ, ಅದು ತೋಟದಲ್ಲಿರುತ್ತೆ. ತೋಟದಲ್ಲಿ ಹೋಗಿ ಆ ರೋಸ್ ಗಿಡದ ನೋಡಿ ಅದ್ರ ಪಕ್ಕ ಇರೋ ಎಂಬ್ರಾಯ್ಡರಿ ಮಾಡಿರೋ ಬಟ್ಟೆನ ನೋಡ್ತಾಳೆ. ಅದನ್ನ ತನ್ನ ಸೂಟ್ ಕೇಸ್ ಅಲ್ಲಿ ನೋಡಿರ್ತಾಳೆ. ಅದನ್ನ ನೋಡಿದಾಗ ಅದ್ರ ಜೊತೆ ಚಾಕ್ಲೇಟ್ ತಿಂದಿರೋ ಕವರ್ ಇರುತ್ತೆ. ಇದನ್ನ ಆಲ್ರೆಡಿ ನಾವು ನೋಡಿದಿವಿ. ಅದು ಎಲ್ಲಂದ್ರೆ ಸೈಮನ್ ನ ಬಾಕ್ಸ್ ನಲ್ಲಿ ಇರುತ್ತೆ. ಅದನ್ನ ಓಪನ್ ಮಾಡಿ ನೋಡಿದಾಗ ಅಲ್ಲಿ ಒಂದು ನಾಬ್ ಇರುತ್ತೆ. ಆದ್ರೆ ಅದು ಯಾವ್ದಕ್ಕೂ ಸೂಟ್ ಆಗಲ್ಲ. ಎಲ್ಲ ಕಡೆ ನೋಡ್ತಾಳೆ, ಆದ್ರೆ ಯಾವ್ದಕ್ಕೂ ಸರಿ ಹೊಂದಲ್ಲ. ಆ ಆಂಟಿ ಯಾಕೆ ಬಂದಿದ್ರು ಅಂತ ಅವಾಗ ಒಂದು ಕ್ಲೂ ಸಿಗುತ್ತೆ ಲಾರಾಗೆ. ಅಲ್ಲೇ ಒಂದಷ್ಟು ಸಿಮೆಂಟ್ ಮೂಟೆಗಳಿರ್ತವೆ. ಅವನ್ನ ನೋಡಿದಾಗ ಅಲ್ಲಿ ಒಂದು ಡೋರ್ ಇರುತ್ತೆ. ಅದನ್ನ ಓಪನ್ ಮಾಡಿ ನೋಡಿದಾಗ ಮೂಟೆನಲ್ಲಿ ಬೂದಿ ಜೊತೆ ತಲೆ ಬುರುಡೆಗಳಿರೋದು ಕಣ್ಣಿಗೆ ಕಾಣ
ಕಾಣಿಸುತ್ತೆ. ಆವಾಗ ಒಂದು ವಿಷಯನ ಅವಳು ಗೆಸ್ ಮಾಡ್ತಾಳೆ. ಅದೇನಂದ್ರೆ ಆ ಕನ್ನಡಿ ಸಿಸ್ಟರ್ ಏನಿರ್ತಾಳೆ ಅವಳ ಮಗ ಥಾಮಸ್ ನ ಸಾವಿಗೆ ಈ ಆಶ್ರಮದ ಮಕ್ಕಳೇ ಕಾರಣ ಅಂತ ಅವಳು ಕಠೋರವಾಗಿ ಬೆಂಕಿಯಿಂದ ಸುಟ್ಟು ಸಾಯಿಸಿರ್ತಾಳೆ ಆ ಮಕ್ಕಳನ್ನ. ಅನಾಥಾಶ್ರಮನ ಮನೆಯಾಗಿ ಕನ್ವರ್ಟ್ ಮಾಡ್ಬೇಕಾದ್ರೆ ಈ ನಿಜ ಗೊತ್ತಾಗ್ಬಿಡುತ್ತೆ ಅಂತ ಈ ಕೆಲ್ಸನ ಮಾಡಿ ಹೋಗಿದ್ದಾಳೆ ಅಂತ ಅನ್ಕೋತಾಳೆ. ಹಾಗೇನೆ ಇವರ ಒಬ್ರು ಹ್ಯಾಂಡಿಕ್ಯಾಪ್ ಫ್ರೆಂಡ್ ಇರ್ತಾಳಲ್ಲ ಅವಳ ತೆಂಗ್ ಕೂಡ ಅಲ್ಲಿ ಸಿಗುತ್ತೆ. ಇದನ್ನೆಲ್ಲ ಆ ಲೇಡಿ ಪೊಲೀಸ್ಗೆ ಹೇಳ್ತಾಳೆ. ಇದಕ್ಕೂ ನನ್ ಮಗುಂಗು ಏನ್ ಸಂಬಂಧ ಅಂತ ವಿಡಿಯೋನ ಪ್ಲೇ ಮಾಡ್ತಿರ್ತಾಳೆ. ಮಾಡಿದಾಗ ಆಗ ಅವ್ರ ಗಂಡ ನೀನ್ ಇಲ್ಲೇ ಇದ್ರೆ ಲೂಸ್ ಆಗ್ಬಿಡ್ತೀಯ, ಬಾ ಇಲ್ಲಿಂದ ಫಸ್ಟ್ ಹೋಗೋಣ ಅಂತ ಹೇಳ್ತಾನೆ. ಅದಕ್ಕೆ ಲಾರಾ ಹೋಗೋಣ, ಆದ್ರೆ ನಂಗೆ 2 days ಅವಕಾಶ ಕೊಡಿ ಅಂತ ಹೇಳಿ ನೀವು ಫಸ್ಟ್ ಹೊರಡಿ ಅಂತ ಅವಳ ಗಂಡನ್ನ ಕಳ್ಸ್ಕೊಡ್ತಾಳೆ. ಈ ಕಡೆ ನಮ್ ಹೀರೋಯಿನ್ ಒಂದು ಭಯಂಕರವಾದ ದೊಡ್ಡ ಪ್ಲಾನ್ ಅನ್ನೇ ಹಾಕೊಂಡಿರ್ತಾರೆ. ಏನಂದ್ರೆ ಮನೆನೆಲ್ಲ ಮತ್ತೆ ಆರ್ಫನೇಜ್ ಆಗಿ ಕನ್ವರ್ಟ್ ಮಾಡಿ ನಮ್ ಹೀರೋಯಿನ್ ಕೂಡ ಒಂದು ಸಿಸ್ಟರ್ ನ ವೇಷ ಹಾಕೊಂಡು ಮನೆ ಬೆಲ್ ಬಾರಿಸ್ತಾರೆ. ಇದೆಲ್ಲ ಆ ಆತ್ಮಗಳು ಬತ್ತೆ ಬರ್ಸೋ ಒಂದು ಪ್ರಯತ್ನ. ಡೈನಿಂಗ್ ಹಾಲ್ಗೆ ಬಂದು ಎಲ್ರು ಬನ್ನಿ ಊಟಕ್ಕೆ, ಟೈಮ್ ಆಯ್ತು ಅಂತ ಕೂಗ್ತಿರ್ತಾಳೆ. ಯಾರೂನು ಬರೋದಿಲ್ಲ. ಯಾರು ಬರ್ತಿಲ್ಲ, ನನ್ ಮಗ ಸೈಮನ್ ಏನ್ ಮಾಡಿದ್ರಿ ಅಂತ ಕೂಗಾಡ್ತಿರ್ತಾಳೆ. ಇವ್ರಿಗೆ ಐಸ್ ಸ್ಪೈಸ್ ತಾನೆ ಇಷ್ಟ ಅಂತ 1 2 3 ಅಂತ ಎಣಿಸ್ಬೇಕಾದ್ರೆ ಒಂದ್ ಹುಡುಗ ಬಂದು ನಿಂತ್ಕೋತಾನೆ. ಹಾಗೆ ಮತ್ತೆ ಮತ್ತೆ ಮಾಡ್ಬೇಕಾದ್ರೆ ತುಂಬಾ ಮಕ್ಳು ಬರ್ತಾರೆ. ಹಾಗೆ ಬಂದಾಗ ಒಂದ್ ಹುಡುಗ ಇವಳ ಬೆನ್ನ ತಟ್ಟಿ ಬಚ್ಚಿಟ್ಕೊಳ್ಳೋಕೆ ಟ್ರೈ ಮಾಡ್ತಾನೆ. ಆವಾಗ ಸ್ಟೆಪ್ಸ್ ಕೆಳಗಡೆ ಒಂದು ಡೋರ್ ಇರುತ್ತೆ. ಅಲ್ಲಿ ಹೋದಾಗ ಡೋರ್ ಬಾಗ್ಲು ಅದಾಗದೆ ಕ್ಲೋಸ್ ಆಗುತ್ತೆ. ತಪ್ಪಿಸ್ಕೊಳ್ಳೋಕೆ ದಾರಿ ಇದ್ಯಾ ಅಂತ ನೋಡ್ಬೇಕಾದ್ರೆ ಅಲ್ಲಿ ಒಳಗಡೆ ಒಂದು ಡೋರ್ ಇರುತ್ತೆ. ಅಲ್ಲಿಗೆ ಅವತ್ತು ಟ್ರೆಜರ್ ಹಂಟ್ ನಲ್ಲಿ ಸಿಕ್ತಲ್ಲ ನಾಬ್, ಅದು ಸೂಟ್ ಆಗ್ತಿರುತ್ತೆ. ಅದನ್ನ ಓಪನ್ ಮಾಡಿ ನೋಡಿದ್ರೆ ಒಂದು ದೊಡ್ಡ ಪ್ಲೇಸ್ಮೆಂಟ್ ಕಾಣಿಸುತ್ತೆ. ಅದು ಸಿಸ್ಟರ್ ಥಾಮಸ್ ನ ತುಂಬಾನೇ ಮುದ್ದಾಗಿ ಸಾಕಿದಂತಹ ಜಾಗ. ಅಲ್ಲಿ ಕೆಲವೊಂದು ಫೋಟೋಸ್ ನ ನೋಡ್ಬೇಕಾದ್ರೆ ಅಲ್ಲೇ ಒಂದು ಟೇಬಲ್ ಮೇಲೆ ಸೈಮನ್ ತುಂಬಾ ಸುಸ್ತಾಗಿ ಮಲ್ಗಿರೋದನ್ನ ನೋಡ್ತಾಳೆ. ಅದಕ್ಕೆ ಲಾರಾ ನಾನ್ ನಿಮ್ಮಮ್ಮ ಬಂದೆ, ನಿಂಗೆ ಏನೂ ಆಗಲ್ಲ, ನಾನ್ ನಿನ್ನ ಕಾಪಾಡ್ತೀನಿ ಅಂತ ಹೇಳ್ತಿರ್ತಾಳೆ. ಅವನ್ನ ಎತ್ಕೊಂಡು ಮೇಲೋಗೋಣ ಅಂದ್ರೆ ಮೇಲೆ ದೆವ್ವಗಳ ಕಾಟ ಬೇರೆ ತುಂಬಾ ಜಾಸ್ತಿ ಇರುತ್ತೆ. ಹೇಗಾದ್ರೂ ತಗೊಂಡೋಗ್ಬೇಕು ಅಂತ ತುಂಬಾ ಅಳ್ತಾ ಇರ್ಬೇಕಾದ್ರೆ ಆವಾಗ ಸೈಮನ್ ಕೈಯಿಂದ ಮಾಯ ಆಗೋಗ್ತಾರೆ. ಇಲ್ಲಿ ಇದೇ ಒಂದು ಟ್ವಿಸ್ಟ್ ನೋಡಿ. ಇದೆಲ್ಲ ಅವಳ ಇಮ್ಯಾಜಿನೇಷನ್ ಆಗಿರುತ್ತೆ. ಆದ್ರೆ ಸೈಮನ್ ನಿಜವಾಗ್ಲೂ ಸತ್ತೋಗಿರ್ತಾನೆ. ಅದ್ ಹೇಗೆ ಅಂದ್ರೆ ಅವತ್ತು ಅವನು ಸೀಕ್ರೆಟ್ ರೂಮ್ಗೆ ಹೋಗೋಣ ಅಂತ ಅಂತಿರ್ತಾನಲ್ಲ, ಅವತ್ತು ಅವನು ಅಲ್ಲಿ ಬಚ್ಚಿಟ್ಕೋಬೇಕಾದ್ರೆ ಅಲ್ಲಿ ಇರುವಂತಹ ಕಂಬಿಗಳನ್ನ ಅವರು ಜರುಗಿಸ್ಬೇಕಾದ್ರೆ ಡೋರ್ ಓಪನ್ ಆಗದೆ ಇರೋ ತರ ಆಗ್ಬಿಟ್ಟಿರುತ್ತೆ. ಮತ್ತೆ ಅವನು ಒಳಗಡೆನೆ 15 ದಿನ ಬದುಕಿರ್ತಾನೆ. ಅವನು ಆ ಮುಖವಾಡ ಹಾಕೊಂಡು ಎದುರಿಸ್ತಿದ್ನಲ್ಲ, ಎದ್ರದ್ ಕ್ಲೂ ಕೊಡೋದಕ್ಕೆ ಥಾಮಸ್ ಬಂದಿದ್ದು. ಇದನ್ನೆಲ್ಲ ಅರ್ಥ ಮಾಡ್ಕೊಳ್ದೆ ನನ್ ಮಗನನ್ನ ನಾನೇ ಸಾಯಿಸ್ಬಿಟ್ಟೆ ಅಂತ ಅಳ್ತಾ ಇರ್ತಾಳೆ. ಅಳ್ತಾ ಅವನ್ ಬಾಡಿನ ತಗೊಂಡು ಆರ್ಫನೇಜ್ ನ ಮಕ್ಕಳ ರೂಮ್ಗೆ ಬರ್ತಾಳೆ. ಆವಾಗ ಲೈಟ್ ಹೌಸ್ ಲಿ ಬೆಳಕ್ ಬರುತ್ತೆ. ಆವಾಗ ಅವಳಿಗೆ ಕೊಟ್ಟಂತಹ ಎಲ್ಲಾ ಟ್ಯಾಬ್ಲೆಟ್ ನು ಒಟ್ಟಿಗೆ ತಗೋತಾಳೆ. ಅದೇ ಟೈಮ್ ಅಲ್ಲಿ ಅಲ್ಲಿದ್ದಂತಹ ಎಲ್ಲಾ ಮಕ್ಳಿಗೂ ಜೀವ ಬರುತ್ತೆ. ಅವರೆಲ್ಲ ಲಾರಾಗೆ ಕತೆ ಹೇಳಿ ಅಂತ ಕೇಳಿ ಅವಳು ಕೂಡ ಕತೆ ಹೇಳ್ತಾ ಇರೋ ಸೀನ್ ನಮ್ಗೆ ತೋರಿಸ್ತಾರೆ. ಹಾಗೆ ಇನ್ನೊಂದು ಸೀನ್ ಅಲ್ಲಿ ಲಾರಾ ಹಸ್ಬೆಂಡ್ ಒಂದು ಸಮಾಧಿ ಹತ್ರ ಬಂದು ಅಲ್ಲಿ ಹೂ ಇಡ್ತಿರ್ತಾನೆ. ಆ ಸಮಾಧಿ ಬೇರೆ ಯಾರ್ದು ಅಲ್ಲ, ಲಾರಾದೇ ಆಗಿರುತ್ತೆ. ಅವತ್ತು ಏನಾಗಿರುತ್ತೆ ಅಂದ್ರೆ ತನ್ ಮಗನ್ನ ತಾನೇ ಸಾಯಿಸ್ಬಿಟ್ಟೆ ಅನ್ನೋ ವೇದನೆಯಲ್ಲಿ ಅವಳು ಕೂಡ ಟ್ಯಾಬ್ಲೆಟ್ ತಗೊಂಡಿರ್ತಾಳೆ. ಅದ್ರಲ್ಲಿ ಅವಳು ಸತ್ತೋಗಿರ್ತಾಳೆ. ಆವಾಗ ಅವಳು ಆತ್ಮ ಕೂಡ ಆ ಮಕ್ಕಳ ಜೊತೆಗೆ ಮಿಂಗಲ್ ಆಗ್ಬಿಟ್ಟಿರುತ್ತೆ. ಈ ಕಡೆ ಲಾರಾ ಹಸ್ಬೆಂಡ್ ವೇದನೆಯಿಂದ ಒಳಗಡೆ ಬರ್ಬೇಕಾದ್ರೆ ಆಪೋಸಿಟ್ ಡೋರ್ ಹತ್ರ ಲಾಕೆಟ್ ಕಾಣಿಸುತ್ತೆ. ಆ ಲಾಕೆಟ್ ಯಾವ್ದಂದ್ರೆ ಮೊದ್ಲೇ ಲಾರಾಗೆ ಅವ್ರ ಹಸ್ಬೆಂಡ್ ಕೊಟ್ಟಿರ್ತಾಳಲ್ಲ ಅದೇ ಲಾಕೆಟ್ ಆಗಿರುತ್ತೆ. ಇದರಿಂದ ನಮ್ಗೆ ಅರ್ಥ ಆಗೋದೇನಂದ್ರೆ ನನ್ ಮಗ ನಂಗೆ ಸಿಕ್ಬಿಟ್ಟ ಅಂತ ಆ ಲಾಕೆಟ್ ನ ಗಂಡಂಗೆ ವಾಪಸ್ ಕೊಟ್ಟಿರೋ ಹಾಗೆ ನಮ್ಗೆ ಅನ್ಸುತ್ತೆ. ಇಲ್ಲಿಗೆ ಕಥೆ ಮುಗಿಯುತ್ತೆ. ಈ ಮೂವಿಯ ಕತೆ ಮತ್ತೆ ಸ್ಕ್ರೀನ್ ಪ್ಲೇ ತುಂಬಾನೇ ಅದ್ಭುತವಾಗಿ ಮಾಡಿದ್ದಾರೆ. ಎಲ್ಲೂ ಕೂಡ ಮುಂದೆ ಏನಾಗ್ಬೋದು ಅಂತ ಗೆಸ್ ಮಾಡೋಕೆ ಆಗಲ್ಲ ಅಲ್ವಾ. ಫೈನಲಿ ಈ ಮೂವಿ ನಿಮ್ಗೆ ಏನ್ ಅನಿಸ್ತು ಅನ್ನೋದನ್ನ ಕಾಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.